ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಸೊ ಬನ್ನಿ, ನಿಮಗೆ ಫ್ರೀಯಾಗಿ ಮೆಹಂದಿನ ಕಲಿಬೇಕಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ನೋಡೋಣ ಡೇ 1ನಲ್ಲಿ ನಾವು ಏನೇನು ಕಲಿತಾ ಇದ್ದೀವಿ ಅಂತ. ಸೊ ಫಸ್ಟಿಗೆ ಬಂದುಬಿಟ್ಟು ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ಬಂದುಬಿಟ್ಟು ಹೇಗೆ ಡ್ರಾ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಸೊ ಸ್ಟ್ರೈಟ್ ಲೈನ್ ಯಾವಾಗಲೂ ಪ್ರೆಷರ್ ಮೇಲೆ ಇಂಪಾರ್ಟೆಂಟು. ಸೊ ಡೂ ಆ್ಯಂಡ್ ಡೋಂಟ್ಸ್ ಇನ್ ಸ್ಟ್ರೈಟ್ ಲೈನ್ ಅದನ್ನ ಹೇಳ್ಕೊಡ್ತೀನಿ. ನೀಟಾಗಿ ಬಂದಿದೆಯಲ್ಲ ಸ್ಟ್ರೈಟ್ ಲೈನ್ಸ್. ಬೋರ್ಡ್ ಲೈನ್ಸ್ನ ಕ್ರಿಯೇಟ್ ಮಾಡೋಣ. ಬೋರ್ಡ್ ಲೈನ್ಸ್ನ ಯಾವಾಗಲೂ ನಾವು 2 ಲೈನ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತು ಔಟ್ಲೈನ್ ಕಂಪಲ್ಸರಿ. ಲೈನ್ ಕ್ರಿಯೇಟ್ ಮಾಡುವಾಗ ನಮ್ಮದು ಕೆಲವೊಮ್ಮೆ ಏನು ಮಿಸ್ಟೇಕ್ಸ್ ಆಗುತ್ತೆ ಅಂತಂದರೆ ಲೈನ್ ಬ್ರೇಕ್ ಆಗುತ್ತೆ ಮತ್ತು ಲೈನ್ ಬಿಫೋರ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಮಗೆ ಡಾಟ್ ಬಂದುಬಿಡುತ್ತೆ. ಈ ಥರ ನೋಡಿ, ಲೈನ್ ಬ್ರೇಕ್ ಆಗುತ್ತೆ. ಇದು ತಪ್ಪು. ಇದನ್ನು ನಾವು ತಪ್ಪಿಸ್ಬೇಕಪ್ಪ ಅಂತಂತಂದರೆ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ. ಯಾವಾಗೂ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪ್ರೆಷರ್ನ ಯಾವಾಗೂ ಈಕ್ವಲ್ ಆಗಿರಬೇಕು, ಆವಾಗ ನಮ್ಮ ಲೈನ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಹಿಯರ್ ನಾನು ಪ್ರೆಷರ್ನ ಕಂಟಿನ್ಯೂ ಇಡ್ತೀನಿ ಇವಾಗ. ಓಕೆನಾ? ಇವಾಗ ಎಷ್ಟು ಲೈನ್ ಕ್ಲಿಯರಾಗಿ ನೀಟಾಗಿ ಬಂತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಲೈನ್ ಸ್ಟಾರ್ಟಿಂಗಲ್ಲೇ ನಮಗೆ ಡಾಟ್ ಬರುತ್ತೆ ಮೇಡಮ್, ಆಮೇಲೆ ಲೈನ್ ಕ್ರಿಯೇಟ್ ಮಾಡ್ತೀವಿ ಅಂತ. ಇದು ತಪ್ಪು. ಗ್ಯಾಪು ಬರುತ್ತೆ ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಡಾಟ್ ಕೂಡ ಬರುತ್ತೆ. ಸೊ ಇದನ್ನು ತಪ್ಪಿಸ್ಲಿಕ್ಕೆ ನಾವೇನು ಮಾಡಬೇಕು ಅಂತಂದರೆ ನಾನು ಟ್ರಿಕ್ನ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀವು ಪ್ರೆಷರ್ನ ಹೆಚ್ಚಾಗಿ ಅಪ್ಲೈ ಮಾಡಬಾರ್ದು. ಸೊ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಗ್ರೌಂಡಿಗೆ ಟಚ್ ಅಂದರೆ ಪೇಪರ್ಗೆ ಟಚ್ ಆಗಿ, ಅಂದರೆ ಏನೋ ಹ್ಯಾಂಡ್ಸ್ ಇದ್ದರೆ ಹ್ಯಾಂಡ್ಸಿಗೆ ಸ್ಕಿನ್ನಿಗೆ ಟಚ್ ಆಗಿ, ಇಲ್ಲಿ ಪೇಪರಲ್ಲಿ ಮಾಡ್ತಾ ಇರೋದ್ರಿಂದ ಪೇಪರ್ ಟಚ್ ಅಂತ ಹೇಳ್ತಾ ಇದ್ದೇನೆ. ಸೊ ಪೇಪರ್ನೇ ಟಚ್ ಮಾಡಬೇಕು, ಫಸ್ಟು ಟಚ್ ಬೇಕು. ಆಮೇಲೆ ಸ್ವಲ್ಪ ಪ್ರೆಷರ್ ಕೊಟ್ಬಿಟ್ಟು ಇದನ್ನು ಮೇಲೆಯಿಂದ ಒಂದೇ ಸೇಮ್ ಪ್ರೆಷರ್ ಇಟ್ಕೊಂಡು ಲೈನ್ನ ಕಂಟಿನ್ಯೂ ಮಾಡಬೇಕು, ಆಯಿತಾ? ಸೊ ಇವಾಗ ಇನ್ನೊಂದು, ಇದು ಕರೆಕ್ಟು. ಇನ್ನೊಂದು ಹೇಳ್ತೀನಿ. ಹಿಂಗೆ ಎಳಿತಾರೆ ಕೆಲವೊಬ್ಬರು, ಇದನ್ನು ಪೇಪರ್ಗೆ ಟಚ್ ಮಾಡಿನೇ ಅಥವಾ ಸ್ಕಿನ್ನಿಗೆ ಟಚ್ ಮಾಡಿನೇ ಹಿಂಗೆ ಎಳಿತಾರೆ. ಇದು ತಪ್ಪು. ನಿಮಗೆ ಫಿನಿಶಿಂಗ್ ಕೊಡಲ್ಲ. ಕೆಲವೊಂದು ಡ್ರಾ ಮಾಡುವಾಗ ನಾವು ಟಚ್ ಮಾಡಲೇಬೇಕಾಗುತ್ತೆ ಸರ್ಫೇಸ್ನ, ಕೆಲವೊಂದಕ್ಕೆ ರಿಕ್ವೈರ್ಮೆಂಟ್ ಇಲ್ಲ. ಸೊ ಇದು ಬಂದು ಸ್ಟ್ರೈಟ್ ಲೈನ್ ಬಗ್ಗೆ ಆಯಿತು. ಇವಾಗ ನೆಕ್ಸ್ಟು ಸ್ಪೈರಲ್. ಫಸ್ಟ್ ಟಾಪಿಕ್ ಆಯಿತಾ? ಇವಾಗ ಬಂದುಬಿಟ್ಟು ಸ್ಪೈರಲ್. ಸೊ ಸ್ಪೈರಲ್ನ ನಾವು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ರೌಂಡ್ ಸರ್ಕಲ್ನ ಡ್ರಾ ಮಾಡ್ಕೊಳ್ಳೋಣ. ಹಿಂಗೆ ಒಳಗಡೆ ಬಂದುಬಿಟ್ಟು ಸೇಮ್ ಈಕ್ವಲ್ ಡಿಸ್ಟೆನ್ಸಲ್ಲಿ ನಾವು ಸ್ಪೈರಲ್ನ ಕಂಪ್ಲೀಟ್ ಮಾಡ್ತೀವಿ. ನೋಡಿ, ಫಸ್ಟು ಸರ್ಕಲ್ನ ಮಾಡಿಬಿಟ್ಟು ಅದರ ಒಳಗಡೆಯೇ ತೊಗೊಂಡು ಹೋಗಬೇಕು. ಈಕ್ವಲ್ ಪ್ರೆಷರ್ ಇಟ್ಕೋಬೇಕು, ಈಕ್ವಲ್ ಡಿಸ್ಟೆನ್ಸಲ್ಲಿ ಕ್ರಿಯೇಟ್ ಮಾಡಬೇಕು. ಸರಿಯಾದ ರೀತಿ. ಇನ್ನು ತುಂಬ ಜನ ಏನು ಮಿಸ್ಟೇಕ್ ಮಾಡ್ತೀರಾ ಅಂತಂದರೆ ತೋರಿಸ್ತೀನಿ ನೋಡಿ. ಇದನ್ನು ನೋಡಲಿಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ಫಿನಿಶಿಂಗು ಕೂಡ ಕೊಡಲ್ಲ. ಅಂದರೆ ಇಲ್ಲಿ ನೀವು ತಪ್ಪು ಮಾಡ್ತಾ ಇರೋದೇನಂತಂದರೆ ಗ್ಯಾಪಿಂಗ್ ಏನಿದೆ ಅಲ್ಲ, ಅದು ಈಕ್ವಲ್ ಇಲ್ಲ. ಮತ್ತು ಪ್ರೆಷರ್ ಕೂಡ ಈಕ್ವಲ್ ಇಲ್ಲದೇ ಇರೋ ಕಾರಣಕ್ಕೆ ನಿಮ್ಮದು ಪೇಸ್ಟ್ ಒಂದು ಸೈಡಲ್ಲಿ ಜಾಸ್ತಿ ಬರ್ತಾಯಿದೆ, ಒಂದು ಸೈಡಲ್ಲಿ ಕಮ್ಮಿ ಬರ್ತಾಯಿದೆ. ಸೊ ಈ ತಪ್ಪನ್ನ ನೀವು ಕೂಡ ಮಾಡಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಹಂಪ್ಸು ಎವ್ರಿ ಡಿಸೈನಲ್ಲಿ ಇದು ಕಾಮನ್ ಡಿಸೈನ್. ಇವೆಲ್ಲ ಏನು ಕಲಿತಾ ಇದ್ದೀರಲ್ಲ, ಇಟ್ಸ್ ಆಲ್ ಕಾಮನ್ ಬೇಸಿಕ್. ಇದು ನೀವು ಪರ್ಫೆಕ್ಟ್ ಆಗಿದ್ದರೆ ಸಾಕು, ನಿಮ್ಮ ಫಿನಿಶಿಂಗ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ಹಂಪ್ಸ್ನ ಕ್ರಿಯೇಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾರ್ಮಲ್ ಹಂಪ್ಸ್ನ ನೋಡೋಣ. ಹಂಪ್ಸ್ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಹಂಪ್ಸ್ 3 ಟೈಪ್ಸ್ ಇದ್ದಾವೆ: ಸ್ಮಾಲ್, ಮೀಡಿಯಮ್ ಆ್ಯಂಡ್ ಲಾರ್ಜ್. ಇಲ್ಲಿ ಸ್ಮಾಲಿಂದ ಸ್ಟಾರ್ಟ್ ಮಾಡೋಣ. ಯಾವಾಗ ಹಂಪ್ಸ್ನ ಡ್ರಾ ಮಾಡ್ತಾ ಇರಬೇಕಾದ್ರೆ
ಡಬಲ್ ಲೈನ್ನ ಮಸ್ಟ್ ಆ್ಯಂಡ್ ಶುಡ್ ತೊಗೋಬೇಕು. ಓಕೆನಾ? ಹಂಪ್ಸ್ ಯಾವಾಗೂ ಒಂದೇ ರೀತಿ ಮತ್ತು ಒಂದೇ ಸೈಜಲ್ಲಿ ಇರಬೇಕು. ನಾವು ಸ್ಮಾಲ್ ಹಂಪ್ಸ್ನ ತುಂಬ ಜಾಗದಲ್ಲಿ ಫಿಲ್ಲಿಂಗ್ ಆಗಲಿ ಅಥವಾ ಫಿಗರ್ ಡ್ರಾ ಮಾಡುವಾಗ ಫಿಗರ್ ಡ್ರಾ ಫಿಲ್ಲಿಂಗ್ ಒಳಗಡೆ ಆಗಲಿ ನಾವು ಇದನ್ನು ತುಂಬ ಯೂಸ್ ಮಾಡ್ತೀವಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಸೊ ಪ್ರಾಕ್ಟೀಸ್ ಇಸ್ ಮಸ್ಟ್. ಓಕೆನಾ? ಇದು ಬಂದುಬಿಟ್ಟು ಸ್ಮಾಲ್ ಹಂಪ್ಸ್. ಇವಾಗ ಬರ್ತೀವಿ ಮೀಡಿಯಮ್ ಹಂಪ್ಸ್. ಇದು ಕೂಡ ತುಂಬ ಜಾಗದಲ್ಲಿ ಯೂಸ್ ಆಗುತ್ತೆ, ಮೋಸ್ಟ್ಲಿ ಇನ್ ಅರೇಬಿಕ್ ಡಿಸೈನಲ್ಲಿ ತುಂಬ ಯೂಸ್ ಆಗುತ್ತೆ. ಲಾರ್ಜ್ ಹಂಪ್ಸ್ ಏನಿದೆಯಲ್ಲ ರೇರ್ಲಿ ಯೂಸ್ ಆಗುತ್ತೆ, ಬಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಹಂಪ್ಸ್. ಇಷ್ಟ ಆಯಿತು ಹಂಪ್ಸ್ ಬಗ್ಗೆ. ಒಂದು ಸರ್ಕಲ್ನ ಕ್ರಿಯೇಟ್ ಮಾಡೋಣ. ಸೊ ಇದರ ಔಟ್ಲೈನಲ್ಲೆಲ್ಲ ಹಂಪ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ. ನಮ್ಮದು ಕಂಟಿನ್ಯೂಟಿ ಬರಲ್ಲ ಮೇಡಮ್, ನಮಗೆ ಇದು ಆಗುತ್ತೆ ಅಂತ ಅನ್ನೋರಿಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಸ್ಪೈರಲ್ ಹಿಯರ್. ಓಕೆ, ಸೊ 4 ಸೈಡ ನಿಮ್ಗೆ ಎಷ್ಟು ಹೊಳತಿದ್ದು ಸ್ಪೈರಲ್ ಬೇಕು, ಅದು ಹಂಪ್ಸ್ ಬೇಕು, ಅದು ತೊಗೋಬೇಕು. ನೋಡಿ ಈ ಥರ. ಓಕೆನಾ? ಸೊ ಲೈಕ್ ದಿಸ್. ನೆಕ್ಸ್ಟ್ ಬಂದುಬಿಟ್ಟು ಡ್ರಾಪ್ಸ್. ಇದು ತುಂಬ ಜಾಗದಲ್ಲಿ ಯೂಸ್ ಆಗುತ್ತೆ. ಈ ಡ್ರಾಪ್ಸ್ನ ಡಾಟ್ ಕೊಟ್ಬಿಟ್ಟು ಪ್ರೆಷರ್ ಕೊಟ್ಬಿಟ್ಟು ನಿಧಾನ ಕೆಳಗಡೆ ತಗೊಳ್ಳೋಣ. ಪ್ರೆಷರ್ ಕೊಟ್ಟು ಒಂದು ಸೈಡ್ ಡ್ರಾಪ್ ತೊಗೊಂಡು ನಿಧಾನ. ಓಕೆನಾ? ಯು ಕ್ಯಾನ್ ಕ್ರಿಯೇಟ್ ಎನಿ ಸೈಜಸ್. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿನ ಡ್ರಾಪ್ಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಡಾಟ್ಸು ಹಾಗೆ ಹೀಗೆ ಮಾಡಿಬಿಟ್ಟು ಡಾಟ್ಸ್ನ ಹೀಗೆ ಮಾಡೋದು ತಪ್ಪು. ಡಾಟ್ಸ್ನ ಕ್ರಿಯೇಟ್ ಮಾಡೋದು ಹೇಗೆಪ್ಪ ಅಂತಂದರೆ ಒಂದು ಜಾಗದಲ್ಲಿ ಇಟ್ಕೊಂಡು ಪ್ರೆಷರ್ ಕಂಟಿನ್ಯೂ ಇಟ್ಕೋಬೇಕು. ಇದು ಸರಿಯಾದ ವಿಧಾನ. ನೋಡಿ, ಬಿಗ್ ಡಾಟ್, ಸ್ಮಾಲ್ ಡಾಟ್, ಇದು ಕೂಡ ತುಂಬ ಜಾಗದಲ್ಲಿ ನಾವು ಯೂಸ್ ಮಾಡ್ತೀವಿ. ಇದೇ ರೀತಿ ನೀವು ಕಲಿಬೇಕು ನನ್ನ ಹತ್ರ ಬೇಸಿಕ್ಸಿಂದ ಅಡ್ವಾನ್ಸ್ ಅಂತಂದರೆ ಇವಾಗಲೇ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.